ನಮ್ಮ ಹೆಸರು ಸುರೇಶ್ ಅಂತ ಹೇಳಿ ಸರ್. ಏನಾಗೈತ್ರಿ ಈಗ ನಿಮ್ಮ ಮಗ ಯಾರನ್ನ ಮದುವೆ ಆಗಿದ್ದ? ಸರ್ ನಮ್ಮ ಹುಡುಗ ಒಂದು ಹುಡುಗಿ ಪ್ರೀತಿಸಿ ಇಲ್ಲೇ ದೇವಸ್ಥಾನದೊಳಗೆ ಮದುವೆಯಾಗಿ ಬಂದದ್ದು ಸರ್. ಹೆಸರು ಏನ್ರಿ ನಿಮ್ಮ ಹುಡುಗಂದು? ಹುಡುಗನ ಹೆಸರು ಗಣೇಶ, ಹುಡುಗಿ ಹೆಸರು ಉಸೇದಾಣಿ ಅಂತೇಳಿ. ಹುಡುಗಿದ ಮುದ್ದ ಸರ್ ನಮ್ಮ ಚುಕ್ಕನಕಲ್ಲು. ಸಂಡೇ ನೈಟು ಗಂಗಾವತಿ ಸ್ಟೇಷನ್ ಹತ್ರ ಕರ್ಕೊಂಡಿದ್ದು. ನಿಮ್ಮನ್ನ ನಾವು ಹೊಂದಾಣಿಕೆ ಮಾಡ್ತೀವಪ್ಪ ಅಂತಂದೇಳಿ ಕರ್ಕೊಂಡು ಕೊಪ್ಪಳದ ಒಂದು ಪೊಲೀಸ್ ಕಾರ್ ಬಂತು. ಆ ಕಾರ್ನೊಳಗೆ ಪೊಲೀಸ್ ಕರ್ಕೊಂಬಂದು ಇಲ್ಲಿ ಅವ್ರ ತಂದೆ ತಾಯಿ ಇವೆಲ್ಲ ಅಷ್ಟು ಫ್ಯಾಮಿಲಿ ಬಂದು, ಅವ್ರ ಫ್ಯಾಮಿಲಿ ಇತ್ತು, ನಮ್ಮ ಫ್ಯಾಮಿಲಿ ಎಲ್ಲ ಇದ್ದು. ಆ ಹುಡುಗಿ ಎಲ್ಲ ಕೇಳಿಸ ನೀವು ಹೋಗ್ತೀವಿ ಹೆಂಗೆ ಈ ಕಡೆ ಹೋಗ್ತೀವಿ ನಾವು ನಮ್ಮಿಂದ ಬರ್ತೀವಿ ಅಂತಂದೇಳಿ ಆ ಹುಡುಗಿ ಎಷ್ಟು ಮಂದಿ ಇದು ಮಾಡ್ರೆ ಹುಡುಗಿ ನಂಗೆ ಆತನೇ ಬೇಕಂತೇಳಿ ಇದು ಮಾಡಿದ್ದು ಸರ್. ನಮ್ಮ ಆ ಹುಡುಗನ ಆಕೆಗೆ ಮಕ್ಕ ಭೇಟಿ ಹಾಕಿ ಬಿಡಲಿಲ್ಲ. ಈಗ ಏನಾಗೈತ್ರಿ? ಏನಿಲ್ಲ ಸರ್, ಈಗ ಆ ಹುಡುಗಿನ ಕರ್ಕೊಂಡು ಹೋಗೋದು ಸರ್. ಕರ್ಕೊಂಡು ಹೋಗಿಂದ ಹೋಗ್ಬೇಕಾದ ಆ ಹುಡುಗಿನ ಒಲ್ಲಿಂದ ಬಿಡಲಿಲ್ಲ ಸರ್. ಒಂದು ಎರಡನೇದೇನ ಕರ್ಕೊಂಡು ಸರ್. ಇನ್ನೊಂದೇನಂದ್ರೆ ನಮ್ಮ ಕಡೆಯಿಂದ ಅವೇನು ಬಸಂದಿಲ್ಲ ಸದ. ಏನೋ ನೋಡಪ್ಪ ನಾಳೆ ಹುಡುಗಿ ಏನಾದಪ್ಪ ನಾವು ಅವಣೆ ಈಗ ತಾವು ಏನು ಬಸ್ ಕೊಡಲಿ ಸರ್ ನಮ್ಗೆ. ನಿಮ್ಮ ಹುಡುಗಿ ಏನಾದ ನೀವು ಅವಣೆಪ್ಪ ಅಂತಂದೇಳಿ ಮುಚ್ಚುಣಿಕೆ ಸರ್ ನಮ್ಗೆ ಗೊತ್ತಲ್ಲ, ಬಸ್ಸಾಗಬೇಕು ಸರ್. ಅದನ್ನೂ ಬಸ್ಸಿಲ್ಲ. ಅವಾಗ ಕರ್ಕೊಂಡು ಹೋಗೋದು ಸರ್. ಈಗ ಅವ್ರು ಏನೋ ಕೊಟ್ಟಿಲ್ಲ. ಅವು ಹುಡುಗಿ ಏನಕ್ಕೆ ನಮ್ಗೇನು ಗೊತ್ತಿಲ್ಲ ಸರ್. ಆಮೇಲೆ ನಮ್ಮ ಹುಡುಗಿ ಏನಂದ್ರೆ ನಮ್ಮ ಹುಡುಗ ನಂಗೆ ಆಕೆ ಬೇಕು ಇಲ್ಲ, ನಾನು ಏನು ಮಾಡ್ಕೊಂಡು ಕೇಸಾಗಿಲ್ಲ, ಆಕೆ ಬಂದು ಮುಖಾಮುಖಿ ನನಗೆ ನೀವು ಅಲ್ಲಪ್ಪ ಅಂತ ಹೇಳಿ ನಾಕಿನ ಮರ್ತು ಬಿಡ್ತೀನಿ. ಇಬ್ಬರು ಅದ ಸರ್. ಬಟ್ ನಮ್ಮ ಕಡೆ ಕಳಿಸ್ತೀನಿ. ಹಂಗಾಗಿ SP ಸಾಹೇಬ್ ಹತ್ರ ನಾವು ಮನೆ ಮಾಡ್ಕೊಂತೀವಿ. ಹುಡುಗಿ ಕಡೆ ಕಳಿಸೋದು. ಹುಡುಗಿ ಕಡೆ ಕಳಿಸಿ ಏನು ಗೊತ್ತಿಲ್ಲ ಸರ್. ನಮ್ಮದು ಎಷ್ಟು ಬರ್ತದೆ ರೆಡ್ಡಿ ಸರ್. ಅದು ಇಷ್ಟ ಐತಲ್ಲ ನಮ್ಗೆ ಗೊತ್ತಿಲ್ಲ ಸರ್. ಒಟ್ಟು ಇವು ಅಂತ ಇಷ್ಟಪಟ್ಟು ಅಷ್ಟೇ ನಮಗೆ. ಅವ್ನು ಡಿಬೇಟ್ ಮಾಡೋದಕ್ಕೆ ಹುಡುಗಿ ಮತ್ತೀಗ ಅನ್ವಯ ಸರ್. ಮತ್ತೀಗ ಮಕ್ಕಳು ಸಾಯ್ತು ಅಂದ್ರೆ ಯಾರಿಗಾದ್ರು ಆಗುತ್ತೆ ಸರ್. ಮತ್ತೆ ನಮ್ಗೆ ಒಪ್ಪಿಗೆ ಐತೆ ಸರ್. ಮತ್ತೆ ಸಾಯಕ್ಕಂತ ಬಿಡೋಕ್ಕಾಗಲ್ಲ ಸರ್. ಹೆಣ್ಣ ಆಯ್ತು ಗಂಡ ಆಯ್ತು, ಹೆಣ್ಣಾದನಷ್ಟೇ ಗಂಡದೇನಷ್ಟೇ. ನಮ್ಗೇನಂದ್ರೆ ನಿಮ್ಗೆ ಆ ಹುಡುಗಿನ ಕರೆ ಕಳಿಸು. ಹುಡುಗಿ ಅಂದ್ರೆ ಒಳ್ಳೆಯಪ್ಪ ನಾನು ಹೋಗ್ತೀನಿ, ನಮ್ಮ ತಂದೆ ತಂದು ಹೋಗ್ತೀನಿ ಅಂದ್ರೆ ನಾನು ಬಿಟ್ಟು ಬಿಡ್ತೀನಪ್ಪ, ನಾನು ಬೇಗ ಕೊಟ್ಟು ನನಗೆ ಮುಖಾಮುಖಿ ಮಾಡಿ ಮಾತಾಡಿ ಸರ್. ಹುಡುಗಿ ಬರ್ಬೇಕು ಸರ್. ಹುಡುಗಿ ಬಂದು ನಾನು ಒಳ್ಳೆಯಪ್ಪ ನಮ್ಮ ಅಪ್ಪನಿಂದ ಹೋಗ್ತೀನಿ ಅಂದ್ರೆ ನಮ್ಮ ತಂದೆ ತಂದು ಹೋಗ್ತೀನಿ ಹೋಗ್ಲಿ ಸರ್. ಅವನೇನಂದ್ರೆ ನಾನು ಬಂದು ಹೇಳ್ಬಿಟ್ಟ ನಾನು ಹೆಣ್ಣು ಕುಡಿಸಿ ಬರ್ಲಿಕ್ಕೆ ಅನ್ಸುತ್ತೆ, ನಂಗೆ ಏನು ಗೊತ್ತಿಲ್ಲ, ನಾನು ಜೀವ ಇಟ್ಕೊಳಾಗಲ್ಲ ಅಂತ ನಮಗೆ ಟಾರ್ಚರ್ ಕೊಡೋಕೆ ಕುಂತಾರೆ ಸರ್. SP ಸಾಹೇಬ್ ಹತ್ರ ನಾವು ಸ್ವಲ್ಪ ಕಳಿಸಿ ಸರ್, ನಮ್ಗೆ ನ್ಯಾಯ ಕೊಡ್ಸದ. ಹುಡುಗಿ ಕಳ್ಸಿ ಮುಖಾಮುಖಿ ಮಾಡಿಸಿದೆ. ಹುಡುಗಿ ಅಂದ್ರೆ ಒಳ್ಳೆಯಪ್ಪ ನಮ್ಮ ತಂದೆ ತಾಯಿಯಿಂದ ಹೋಗ್ತೀನಿ ಅಂದ್ರೆ ಹೋಲ್ಸದ. ಮತ್ತು ಇದರಿಂದ ಬರ್ತೀನಿ ಬಲ್ಸಿ, ನಮ್ದೇನು ಅಭ್ಯಂತರ ಇಲ್ಲ. ಬಟ್ ನಮ್ಮ ಕಡೆ ಕಳಿಸ್ತೀನಿ. ಹಂಗಾಗಿ SP ಸಾಹೇಬ್ ಹತ್ರ ನಾವು ಮನೆ ಮಾಡ್ಕೊಂತೀವಿ. ಹುಡುಗಿ ಕಡೆ ಕಳಿಸೋದು. ಹುಡುಗಿ ಕಡೆ ಕಳಿಸಿ ಏನು ಗೊತ್ತಿಲ್ಲ ಸರ್. ನಮ್ಮದು ಎಷ್ಟು ಬರ್ತದೆ ರೆಡ್ಡಿ ಸರ್. ಅದು ಇಷ್ಟ ಐತಲ್ಲ ನಮ್ಗೆ ಗೊತ್ತಿಲ್ಲ ಸರ್. ಒಟ್ಟು ಇವು ಅಂತ ಇಷ್ಟಪಟ್ಟು ಅಷ್ಟೇ ನಮಗೆ. ಅವ್ನು ಡಿಬೇಟ್ ಮಾಡೋದಕ್ಕೆ ಹುಡುಗಿ ಮತ್ತೀಗ ಅನ್ವಯ ಸರ್. ಮತ್ತೀಗ ಮಕ್ಕಳು ಸಾಯ್ತು ಅಂದ್ರೆ ಯಾರಿಗಾದ್ರು ಆಗುತ್ತೆ ಸರ್. ಮತ್ತೆ ನಮ್ಗೆ ಒಪ್ಪಿಗೆ ಐತೆ ಸರ್. ಮತ್ತೆ ಸಾಯಕ್ಕಂತ ಬಿಡೋಕ್ಕಾಗಲ್ಲ ಸರ್. ಹೆಣ್ಣ ಆಯ್ತು ಗಂಡ ಆಯ್ತು, ಹೆಣ್ಣಾದನಷ್ಟೇ ಗಂಡದೇನಷ್ಟೇ. ನಮ್ಗೇನಂದ್ರೆ ನಿಮ್ಗೆ ಆ ಹುಡುಗಿನ ಕರೆ ಕಳಿಸು. ಹುಡುಗಿ ಅಂದ್ರೆ ಒಳ್ಳೆಯಪ್ಪ ನಾನು ಹೋಗ್ತೀನಿ, ನಮ್ಮ ತಂದೆ ತಂದು ಹೋಗ್ತೀನಿ ಅಂದ್ರೆ ನಾನು ಬಿಟ್ಟು ಬಿಡ್ತೀನಪ್ಪ, ನಾನು ಬೇಗ ಕೊಟ್ಟು ನನಗೆ ಮುಖಾಮುಖಿ ಮಾಡಿ ಮಾತಾಡಿ ಸರ್. ಹುಡುಗಿ ಬರ್ಬೇಕು ಸರ್. ಹುಡುಗಿ ಬಂದು ನಾನು ಒಳ್ಳೆಯಪ್ಪ ನಮ್ಮ ಅಪ್ಪನಿಂದ ಹೋಗ್ತೀನಿ ಅಂದ್ರೆ ನಮ್ಮ ತಂದೆ ತಂದು ಹೋಗ್ತೀನಿ ಹೋಗ್ಲಿ ಸರ್. ಅವನೇನಂದ್ರೆ ನಾನು ಬಂದು ಹೇಳ್ಬಿಟ್ಟು ನಾನು ಹೆಣ್ಣು ಕುಡಿಸಿ ಬರ್ಲಿಕ್ಕೆ ಅನ್ಸುತ್ತೆ, ನಂಗೆ ಏನು ಗೊತ್ತಿಲ್ಲ, ನಾನು ಜೀವ ಇಟ್ಕೊಳಾಗಲ್ಲ ಅಂತ ನಮಗೆ ಟಾರ್ಚರ್ ಕೊಡೋಕೆ ಕುಂತಾರೆ ಸರ್. SP ಸಾಹೇಬ್ ಹತ್ರ ನಾವು ಸ್ವಲ್ಪ ಕಳಿಸಿ ಸರ್, ನಮ್ಗೆ ನ್ಯಾಯ ಕೊಡ್ಸದ. ಹುಡುಗಿ ಕಳ್ಸಿ ಮುಖಾಮುಖಿ ಮಾಡಿಸಿದೆ. ಹುಡುಗಿ ಅಂದ್ರೆ ಒಳ್ಳೆಯಪ್ಪ ನಮ್ಮ ತಂದೆ ತಾಯಿಯಿಂದ ಹೋಗ್ತೀನಿ ಅಂದ್ರೆ ಹೋಲ್ಸದ. ಮತ್ತು ಇದರಿಂದ ಬರ್ತೀನಿ ಬಲ್ಸಿ, ನಮ್ದೇನು ಅಭ್ಯಂತರ ಇಲ್ಲ.